Welcome students, welcome to Confidence Academy. In this video I am going to solve 12 marks question from not for profit organization. Not for profit organization ಇಂದ 12 ಮಾರ್ಕ್ಸ್ ಇನ್ ಕ್ವೆಶ್ಚನ್ ಅನ್ನು ನಾನು ಸೊಲ್ಯೂಷನ್ ಮಾಡ್ತಾ ಇದ್ದೀನಿ. ಜಸ್ಟ್ ಈ ಒಂದು ಪ್ರಾಬ್ಲಮಿನ ಕಾನ್ಸೆಪ್ಟ್ ಅನ್ನು ತಿಳ್ಕೊರಿ. ಪ್ರಾಬ್ಲಮ್ ನಲ್ಲಿ ಏನೇನು ಕೊಡ್ತಾನಂತ ನಾವು ನೋಡೋಣ. ಅದಾದ್ಮೇಲೆ ಈ ಪ್ರಾಬ್ಲಮ್ ಅನ್ನು ಯಾವ ರೀತಿಯಲ್ಲಿ ಸೊಲ್ಯೂಷನ್ ಮಾಡಬೇಕು ಸ್ಟೆಪ್ ಬೈ ಸ್ಟೆಪ್ ಅನ್ನು ನಾನು ಹೇಳ್ತೀನಿ. ಈಸಿಯಾಗಿ 10 ನಿಮಿಷದಲ್ಲಿ ಈ ಪ್ರಾಬ್ಲಮ್ ಅನ್ನು ನೀವು ಸಾಲ್ವ್ ಮಾಡಬಹುದು. ರೈಟ್, ಜಸ್ಟ್ ನಾನು ಹೇಳಿದ ಒಂದು ಸ್ಟೆಪ್ಸ್ಗಳನ್ನು ನೀವು ಫಾಲೋ ಮಾಡಿದರೆ ಸಾಕು, ಈಸಿ ಆಗ್ತೈತೆ. ಮೊದಲು ನಾವು ನೋಡ್ಕೊಳ್ಳೋಣ ಪ್ರಾಬ್ಲಮ್ ಏನೇನು ಕೊಡ್ತಾನೆ, ಪ್ರಾಬ್ಲಮ್ನಲ್ಲಿ ಏನೇನು ಕೊಡ್ತಾನಂತ ನಾವು ನೋಡ್ಕೊಳ್ಳೋಣ. ರೈಟ್, ಈಗ ನಾವು ಪ್ರಾಬ್ಲಮ್ನಲ್ಲಿ ಏನೇನು ಕೊಡ್ತಾನಂತ ನಮಗೆ ಗೊತ್ತಾದರೆ ಮಾತ್ರ ನಾವೇನು ಮಾಡ್ಬೋದು, ಪ್ರಾಬ್ಲಮನ್ನು ಸೊಲ್ಯೂಷನ್ ಮಾಡ್ಬೋದು. ಹೇಗೆ ಸೊಲ್ಯೂಷನ್ ಮಾಡ್ತೀವಿ ನೋಡ್ಕೊರಿ. ಫಸ್ಟ್ ಈ ಪ್ರಾಬ್ಲಮ್ನಲ್ಲಿ ನಮ್ಗೆ ಏನೇನು ಕೊಟ್ಟಿದ್ದಾನೆ, ಒಂದು ಓಲ್ಡ್ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾನೆ 31/3/2020. ಮತ್ತೇನು ಕೊಟ್ಟಿದ್ದಾನೆ, ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಕೊಟ್ಟಿದ್ದಾನೆ 31/3/2021 ಇಂದು ಕೊಟ್ಟಿದ್ದಾನೆ. ಬ್ಯಾಲೆನ್ಸ್ ಶೀಟ್ 2020 2020, ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ 21 2021. ಅಂದರೆ ಈ ವರ್ಷದ ನಿಮಗೆ ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಕೊಟ್ಟಿರ್ತಾನೆ. ನಾವೇನು ಮಾಡಬೇಕು, 2 ಅಕೌಂಟನ್ನು ಹಾಕಬೇಕು. ಯಾವುದ್ಯಾವುದದು, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಮತ್ತು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟ್ 2 ಅಕೌಂಟ್ಸನ್ನು ನಾವೇನು ಮಾಡಬೇಕಾಗ್ತದೆ, ಹಾಕಬೇಕಾಗ್ತದೆ. ರೈಟ್, ನೋಡ್ಕೊರಿ ಇಲ್ಲಿ ಬ್ಯಾಲೆನ್ಸ್ ಶೀಟ್ ಈ ವರ್ಷದ ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಕೊಟ್ಟಾನೆ. ಈ ವರ್ಷದ ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟನ್ನು ಹಾಕಬೇಕು. ಯಾವ ರೀತಿಯಲ್ಲಿ ಹಾಕಬೇಕಂತ ನೋಡೋಣ. ಏನೇನು ಕೊಟ್ಟಿದ್ದಾನೆ, ಒಂದನೇದ್ದು ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಂದರೆ ಹಿಂದಿನ ವರ್ಷದ ಬ್ಯಾಲೆನ್ಸ್ ಶೀಟ್, ಈ ವರ್ಷದ ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಮತ್ತು ಅಡ್ಜಸ್ಟ್ಮೆಂಟ್. ಬ್ಯಾಲೆನ್ಸ್ ಶೀಟ್, ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಮತ್ತು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾನೆ. ಈ ಮೂರನ್ನು ತಗೋಬೇಕು, ಮೂರನ್ನು ಕಾನ್ಸಿಡರ್ ಮಾಡಬೇಕು. ರೈಟ್, ಒಂದು ಫಾರ್ಮುಲಾ ಬರ್ತೈತೆ, ಆ ಫಾರ್ಮುಲಾನ ನೀವು ಬೈಹೆಟ್ ಮಾಡ್ಕೋಬೇಕು. ರೈಟ್, ಆ ಫಾರ್ಮುಲಾನು ಕಂಪಲ್ಸರಿ ನೆನ್ಪಿಡ್ಕೋಬೇಕು. ಏನು ಫಾರ್ಮುಲಾ ಇದೆ ಅಂತಾನು ಹೇಳ್ತೀನಿ. ರೈಟ್, ಈಗ ಜಸ್ಟ್ ಆ ಫಾರ್ಮುಲಾ ಏನಿದೆ ಅಂದರೆ ಫಸ್ಟ್ ನಾವೇನು ಮಾಡಬೇಕಂದ್ರೆ ಅಡ್ಜಸ್ಟ್ಮೆಂಟ್ ಅಂದರೆ ಇಲ್ಲಿ ಕೆಳಗಡೆ ಅಡ್ಜಸ್ಟ್ಮೆಂಟ್ ಕೊಟ್ಟಿರ್ತಾನೆ. ರೈಟ್, ಅಡ್ಜಸ್ಟ್ಮೆಂಟ್ ಮತ್ತು ಬ್ಯಾಲೆನ್ಸ್ ಶೀಟ್ ಎರಡಿದ್ದಾವೆ. ಒಂದನೇದ್ದು ಅಡ್ಜಸ್ಟ್ಮೆಂಟ್ 2 ಅಡ್ಜಸ್ಟ್ಮೆಂಟ್. ಏನಪ್ಪ 2 ಅಡ್ಜಸ್ಟ್ಮೆಂಟ್ ಅಂತ ನೋಡೋಣ. ಓಕೆ, ಮತ್ತು ಬ್ಯಾಲೆನ್ಸ್ ಶೀಟ್ ನಮಗೆ ಗೊತ್ತಿದೆ, ಒಂದು ಬ್ಯಾಲೆನ್ಸ್ ಶೀಟ್ ಕೊಡ್ತಾನೆ ಮತ್ತು ಅಡ್ಜಸ್ಟ್ಮೆಂಟ್ಸ್ ಕೊಟ್ಟಿರ್ತಾನೆ. ರೈಟ್, ಇದಕ್ಕೇನು ಫಾರ್ಮುಲಾ ಬರ್ತೈತೆ ಅಂದರೆ ಅಡ್ಜಸ್ಟ್ಮೆಂಟ್ನಲ್ಲಿ ಔಟ್ಸ್ಟ್ಯಾಂಡಿಂಗ್ ಅಂತ ಕೊಟ್ಟರೆ, ಯಾವುದರಲ್ಲಿ ಇದು ಅಡ್ಜಸ್ಟ್ಮೆಂಟ್ನಲ್ಲಿ ಔಟ್ಸ್ಟ್ಯಾಂಡಿಂಗ್ ಅಥವಾ ಡ್ಯೂ ಅಥವಾ ಪೇಬಲ್ ರಿಸೀವಬಲ್ ಅಂತ ಏನಾದರೆ ಕೊಟ್ಟರೆ, ಬಾಕಿ ಅಂದರೆ ಔಟ್ಸ್ಟ್ಯಾಂಡಿಂಗ್ ಅಂದರೆ ಬಾಕಿ, ಡ್ಯೂ ಅಂದರೆ ಬಾಕಿ. ರೈಟ್, ಪೇಬಲ್ ಅಥವಾ ರಿಸೀವಬಲ್ ಅಂದರೆ ಬಾಕಿ ಅಂತ ಕೊಟ್ಟರೆ ಅದನ್ನು ನಾವೇನು ಮಾಡಬೇಕು, ಆ್ಯಡ್ ಮಾಡಬೇಕು. ಯಾವುದಾದ್ರ ಬಗ್ಗೆ ಔಟ್ಸ್ಟ್ಯಾಂಡಿಂಗ್ ಕೊಡಲಿ ಅದರ ಬಗ್ಗೆ ಅದನ್ನು ನಾವೇನು ಮಾಡಬೇಕು, ಆ್ಯಡ್ ಮಾಡಬೇಕು. ಎಲ್ಲಿ ಹೇಳ್ತಾ ಇದ್ದೀನಿ, ಅಡ್ಜಸ್ಟ್ಮೆಂಟ್ನಲ್ಲಿ. ಅಂದರೆ ಇಲ್ಲಿ ಔಟ್ಸ್ಟ್ಯಾಂಡಿಂಗ್ ಏನು ಕೊಡ್ತಾನೆ ಅದನ್ನು ಆ್ಯಡ್ ಮಾಡಬೇಕು. ಅದೇ ಅಡ್ಜಸ್ಟ್ಮೆಂಟ್ನಲ್ಲಿ ಔಟ್ಸ್ಟ್ಯಾಂಡಿಂಗ್ ಬದಲು ಅಡ್ವಾನ್ಸ್ ಏನಾದರೆ ಕೊಟ್ಟರೆ, ಅಂದರೆ ಇಲ್ಲಿ ಅಡ್ಜಸ್ಟ್ಮೆಂಟ್ನಲ್ಲಿ ಅಡ್ವಾನ್ಸ್ ಏನಾದರೆ ಕೊಟ್ಟರೆ ಇಲ್ಲಿ ನಾವೇನು ಮಾಡಬೇಕು, ಲೆಸ್ ಮಾಡಬೇಕು. ಕ್ಲಿಯರ್ ಆಯ್ತು. ಅಡ್ಜಸ್ಟ್ಮೆಂಟ್ನಲ್ಲಿ ಔಟ್ಸ್ಟ್ಯಾಂಡಿಂಗ್ ಕೊಟ್ಟರೆ ಆ್ಯಡ್ ಮಾಡಬೇಕು, ಅಡ್ಜಸ್ಟ್ಮೆಂಟ್ನಲ್ಲಿ ಅಡ್ವಾನ್ಸ್ ಕೊಟ್ಟರೆ ಲೆಸ್ ಮಾಡಬೇಕು. ಅದೇ ಬ್ಯಾಲೆನ್ಸ್ ಶೀಟ್ನಲ್ಲಿ ಅಂದರೆ ಬ್ಯಾಲೆನ್ಸ್ ಶೀಟ್ ಎಲ್ಲಿ ಕೊಟ್ಟಿದ್ದಾನೆ, ಇದು ಓಲ್ಡ್ ಬ್ಯಾಲೆನ್ಸ್ ಶೀಟ್. ಅದೇ ಬ್ಯಾಲೆನ್ಸ್ ಶೀಟ್ನಲ್ಲಿ ಔಟ್ಸ್ಟ್ಯಾಂಡಿಂಗ್ ಕೊಟ್ಟರೆ, ಅಡ್ಜಸ್ಟ್ಮೆಂಟ್ನಲ್ಲಿ ಔಟ್ಸ್ಟ್ಯಾಂಡಿಂಗ್ ಕೊಟ್ಟರೆ ನಾವೇನು ಮಾಡ್ತೀವಿ, ಆ್ಯಡ್ ಮಾಡ್ತೀವಿ. ಅದೇ ಬ್ಯಾಲೆನ್ಸ್ ಶೀಟ್ನಲ್ಲಿ ಔಟ್ಸ್ಟ್ಯಾಂಡಿಂಗ್ ಅಂತ ಕೊಟ್ಟರೆ ಏನು ಮಾಡಬೇಕು, ಲೆಸ್ ಮಾಡಬೇಕು. ಬ್ಯಾಲೆನ್ಸ್ ಶೀಟ್ನಲ್ಲಿ ಔಟ್ಸ್ಟ್ಯಾಂಡಿಂಗ್ ಕೊಟ್ಟರೆ ಏನು ಮಾಡಬೇಕು, ಲೆಸ್. ಇದನ್ನು ಔಟ್ಸ್ಟ್ಯಾಂಡಿಂಗ್ ಬಟ್ ಇದು ಅಡ್ಜಸ್ಟ್ಮೆಂಟಿನ ಔಟ್ಸ್ಟ್ಯಾಂಡಿಂಗ್, ಇದು ಬ್ಯಾಲೆನ್ಸ್ ಶೀಟಿನ ಔಟ್ಸ್ಟ್ಯಾಂಡಿಂಗ್. ರೈಟ್, ಯಾಕೆ ಆ್ಯಡ್ ಮಾಡ್ಬೇಕು, ಯಾಕೆ ಲೆಸ್ ಮಾಡ್ಬೇಕಂತ ನಂದು ಇನ್ನೊಂದು ವಿಡಿಯೋ ಇದೆ, ಅದನ್ನು ನೀವು ನೋಡ್ಬೋದು. ಓಕೆ, ನೋಡ್ಕೊರಿ. ಅಂದರೆ ಅಡ್ಜಸ್ಟ್ಮೆಂಟ್ನಲ್ಲಿ ಔಟ್ಸ್ಟ್ಯಾಂಡಿಂಗ್ ಕೊಟ್ಟರೆ ಆ್ಯಡ್ ಮಾಡಬೇಕು, ಬ್ಯಾಲೆನ್ಸ್ ಶೀಟ್ನಲ್ಲಿ ಔಟ್ಸ್ಟ್ಯಾಂಡಿಂಗ್ ಕೊಟ್ಟರೆ ಲೆಸ್ ಮಾಡಬೇಕು. ರೈಟ್, ಅದೇ ಬ್ಯಾಲೆನ್ಸ್ ಶೀಟ್ನಲ್ಲಿ ಅಡ್ವಾನ್ಸ್ ಕೊಟ್ಟರೆ ಅದನ್ನು ನಾವೇನು ಮಾಡ್ಬೇಕು, ಆ್ಯಡ್ ಮಾಡ್ಬೇಕು. ಇಲ್ಲಿ ಅಡ್ಜಸ್ಟ್ಮೆಂಟ್ನಲ್ಲಿ ಅಡ್ವಾನ್ಸ್ ಅಥವಾ ಪ್ರೀಪೇಡ್. ರೈಟ್, ಅಂದರೆ ಪ್ರೀ ರಿಸೀವ್ಡ್. ಪ್ರೇ ಅಂತ ಕೊಟ್ಟರೆ ಮೊದಲು, ಅಡ್ವಾನ್ಸ್ ಅಂತ ಅರ್ಥ. ಪ್ರೇ ಅಂದರೆ ಅಡ್ವಾನ್ಸ್. ರೈಟ್, ಅಡ್ವಾನ್ಸ್ ಅಂದ್ರೇನು ಅಡ್ವಾನ್ಸ್. ರೈಟ್, ಪ್ರೀಪೇಡ್ ಅಂದ್ರೇನು ಅಡ್ವಾನ್ಸ್. ಎಲ್ಲಿ ಅಡ್ಜಸ್ಟ್ಮೆಂಟ್ನಲ್ಲಿ ಅಡ್ವಾನ್ಸ್ ಕೊಟ್ಟರೆ ಲೆಸ್ ಮಾಡಬೇಕು, ಬ್ಯಾಲೆನ್ಸ್ ಶೀಟ್ನಲ್ಲಿ ಅಡ್ವಾನ್ಸ್ ಕೊಟ್ಟರೆ ಆ್ಯಡ್ ಮಾಡಬೇಕು. ಈ ಫಾರ್ಮುಲಾನು ನೀವು ಫಾಲೋ ಮಾಡಿದರೆ 100% ನಿಮ್ಮ ಸೊಲ್ಯೂಷನ್ ಈಸಿಯಾಗಿ ಮಾಡ್ಬೋದು. ರೈಟ್, ನೋಡ್ಕೊರಿ. ಕ್ಲಿಯರ್ ಆಯ್ತು. ಅಡ್ಜಸ್ಟ್ಮೆಂಟ್ನಲ್ಲಿ ಔಟ್ಸ್ಟ್ಯಾಂಡಿಂಗ್ ಕೊಟ್ಟರೆ ಏನು ಮಾಡಬೇಕು, ಆ್ಯಡ್ ಮಾಡಬೇಕು. ಅದೇ ಬ್ಯಾಲೆನ್ಸ್ ಶೀಟ್ನಲ್ಲಿ ಔಟ್ಸ್ಟ್ಯಾಂಡಿಂಗ್ ಕೊಟ್ಟರೆ ಲೆಸ್ ಮಾಡಬೇಕು. ರೈಟ್, ಈಗ ಯಾವ್ದು ಅಕೌಂಟ್ ಹಾಕಬೇಕು, ಅಕೌಂಟ್ ಹಾಕೋಕ್ಕಿಂತ ಮುಂಚೆ ಫಸ್ಟ್ ನಾವು ಅಡ್ಜಸ್ಟ್ಮೆಂಟ್ ಓದ್ಕೋಬೇಕು, ಮಾರ್ಕಿಂಗ್ ಮಾಡಬೇಕು. ಯಾವ ರೀತಿಯಲ್ಲಿ ಓದಬೇಕು, ಯಾವ ರೀತಿಯಲ್ಲಿ ಮಾರ್ಕಿಂಗ್ ಮಾಡಬೇಕಂತ ನಾವು ನೋಡೋಣ. ರೈಟ್, ಅಡ್ಜಸ್ಟ್ಮೆಂಟನ್ನು ಓದಿ ನಾವು ಏನು ಮಾಡಬೇಕು, ಮಾರ್ಕಿಂಗ್ ಮಾಡಬೇಕಂತ ಹೇಳ್ತಾ ಇದ್ದೀನಿ.
ಯಾವ ರೀತಿಯಲ್ಲಿ ಮಾರ್ಕಿಂಗ್ ಮಾಡ್ಕೋಬೇಕು? ಮೊದಲು ಅಡ್ಜಸ್ಟ್ಮೆಂಟ್ ಓದಿ. ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಯಾವುದ್ರ ಬಗ್ಗೆ ಕೊಟ್ಟಾನ? ಅಡ್ಜಸ್ಟ್ಮೆಂಟ್ ಸಬ್ಸ್ಕ್ರಿಪ್ಷನ್ ಬಗ್ಗೆ ಕೊಟ್ಟಾನ. ಪ್ರಾಬ್ಲಮ್ನಲ್ಲಿ ಸಬ್ಸ್ಕ್ರಿಪ್ಷನ್ ಅಂತ ಇರ್ತೈತೆ. ಅದ್ರ ಮುಂದೆ ಏನಿದೆ ಅಡ್ಜಸ್ಟ್ಮೆಂಟ್ ಯಾವುದಿದೆ, 1ನೇದು 2ನೇದು 3ನೇದು ಐತಾ ಅಥವಾ ABC ಇದೆ, ಅದರ ಮುಂದೆ ಬರ್ಕೋಬೇಕು. ಎ ಇದೆ ಅಂದರೆ ಎ ಅಂತ ಬರ್ಕೊಂಡ್ಬಿಡ್ಬೇಕು. ರೈಟ್? ಯಾವುದ್ರ ಮುಂದೆ ಅಂದರೆ ಸಬ್ಸ್ಕ್ರಿಪ್ಷನ್ ಮುಂದೆ ಎ. ನೆಕ್ಸ್ಟ್ ಮತ್ತೇನು ಹೇಳ್ತಾ ಇದ್ದಾನೆ? ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಔಟ್ಸ್ಟ್ಯಾಂಡಿಂಗ್ ಇದೆ ಅಂದರೆ ಸ್ಯಾಲರಿ ಮುಂದೆ ಏನಂತ ಬರ್ಕೋಬೇಕು? ಬಿ ಅಂತ ನಾವು ಬರ್ಕೋಬೇಕು. ರೈಟ್? ಸ್ಯಾಲರಿ ಮುಂದೆ ಏನಂತ ಬರ್ಕೋಬೇಕ್ರಿ? ಬಿ ಅಂತ ಬರ್ಕೊಂಡ್ಬಿಡ್ಬೇಕು. ನೆಕ್ಸ್ಟ್ 3ನೇ ಅಡ್ಜಸ್ಟ್ಮೆಂಟ್ ಯಾವುದ್ರ ಬಗ್ಗೆ ಐತೆ? ಸಿ ಇದೆ. ಸಿ ಯಾವುದ್ರ ಬಗ್ಗೆ ಐತೆ? ಹಾಫ್ ಆಫ್ ದಿ ಎಂಟ್ರೆನ್ಸ್ ಫೀಸ್ ಬಗ್ಗೆ ಇದೆ ಅಂದರೆ ಎಂಟ್ರೆನ್ಸ್ ಫೀಸ್ ಮುಂದೆ ಸಿ ಅಂತ ಬರ್ಕೋಬೇಕು. ರೈಟ್? ಜಸ್ಟ್ ಪೆನ್ಸಿಲಿಂದ ಜಸ್ಟ್ ಸಿಂಪಲ್ ಆಗಿ ಒಂದು ಲೈಟ್ ಆಗಿ ಮಾರ್ಕ್ ಹಾಕೊಂಡ್ಬಿಡ್ಬೇಕು ಕ್ವಶನ್ ಪೇಪರ್ನಲ್ಲಿ. ರೈಟ್? ಎಂಟ್ರೆನ್ಸ್ ಫೀಸ್ ಸಿ. ನೆಕ್ಸ್ಟ್ ಏನು ಹೇಳ್ತಾ ಇದ್ದಾನೆ? ಡಿಪ್ರಿಸಿಯೇಟ್ ಸ್ಪೋರ್ಟ್ಸ್ ಮಟೀರಿಯಲ್ ಅಂದರೆ ಬ್ಯಾಲೆನ್ಸ್ ಶೀಟ್ನಲ್ಲಿನೂ ಇದೆ ಸ್ಪೋರ್ಟ್ಸ್ ಮಟೀರಿಯಲ್, ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ನಲ್ಲಿನೂ ಇದೆ. ಎರಡರ ಮುಂದೆ ಡಿ ಅಂತ ಬರ್ಕೋರಿ. ಡಿ ಮತ್ತು ಡಿ, ಇಲ್ಲಿ ಡಿ ಇಲ್ಲಿ ಡಿ. ಕ್ಲಿಯರ್ ಆಯ್ತು ರೀ? ಅಂದರೆ ನಾವೇನು ಮಾಡೀವಿ? ಅಡ್ಜಸ್ಟ್ಮೆಂಟ್ನಲ್ಲಿ ಯಾವುದ್ಯಾವ್ದ್ರ ಬಗ್ಗೆ ಅಡ್ಜಸ್ಟ್ಮೆಂಟ್ ಕೊಟ್ಟಾನ ಅದ್ರ ಮುಂದೆ ಮಾರ್ಕಿಂಗ್ ಮಾಡಿವಿ. ಯಾಕೆ ಮಾರ್ಕಿಂಗ್ ಮಾಡಿವಿ? ಯಾಕೆಂದರೆ ಅದು ಓದುವಾಗ ನಮಗೆ ಅಲ್ಲೇ ಗೊತ್ತಾಗ್ಬಿಡ್ತೈತೆ ಇದಕ್ಕೆ ಅಡ್ಜಸ್ಟ್ಮೆಂಟ್ ಇದೆ ಅಂತ ಅರ್ಥ. ರೈಟ್? ನೋಡ್ಕೊರಿ, ಸಬ್ಸ್ಕ್ರಿಪ್ಷನ್ ಬಗ್ಗೆ ಹಾಕ್ಕೊಂಡಿವಿ, ಸ್ಯಾಲ್ರಿ ಬಗ್ಗೆ, ಎಂಟ್ರೆನ್ಸ್ ಫೀಸ್ ಬಗ್ಗೆ ಮತ್ತು ಸ್ಪೋರ್ಟ್ಸ್ ಮಟೀರಿಯಲ್ಸ್ ಬಗ್ಗೆ ಹಾಕ್ಕೊಂಡಿದ್ಮೇಲೆ ಇದರಲ್ಲಿ 2 ಎಂಟ್ರೀಸ್ ಬರ್ತವೆ ಅಥವಾ 2 ಐಟಮ್ಸ್ ಅಂತ ಹೇಳ್ತೀವಿ, ರೆವೆನ್ಯೂ ಮತ್ತು ಕ್ಯಾಪಿಟಲ್. ಯಾವುದು ರೆವೆನ್ಯೂ ಇದಾವೆ ಅದು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ನಲ್ಲಿ ಬರ್ತವೆ, ಯಾವುದು ಕ್ಯಾಪಿಟಲ್ ಇದಾವೆ ಅದು ಬ್ಯಾಲೆನ್ಸ್ ಶೀಟ್ನಲ್ಲಿ ಬರ್ತವೆ. ಮೊದಲು ನಾವು ಯಾವ್ದು ಅಕೌಂಟ್ ಹಾಕಬೇಕು ನೋಡ್ಕೊಳ್ಳೋಣ. ಫಸ್ಟ್ ನಾವು ಕ್ವಶನ್ ನಂಬರ್ 29 ಅನ್ನು ಸೊಲ್ಯೂಷನ್ ಮಾಡ್ತಾ ಇದ್ವಿ. ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್. ಯಾವ್ದು ಅಕೌಂಟ್ ರೀ? ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್. ಮೊದಲು ಇನ್ಕಮ್ ಬರ್ತೀವಿ, ಆಮೇಲೆ ಎಕ್ಸ್ಪೆಂಡಿಚರ್. ಇನ್ನೊಂದು ಏನು ಮಾಡ್ತೀವಿ ನಾವು? ಬ್ಯಾಲೆನ್ಸ್ ಶೀಟ್ ಹಾಕ್ಕೊಂತೀವಿ. ರೈಟ್? ಯಾವುದು ವರ್ಷದ? 21. ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಯಾವುದು ವರ್ಷದ ಯಾವುದು ಡೇಟ್ ಕೊಟ್ಟಿರ್ತಾನೆ ಅದೇ ಡೇಟಿಗೆ ಬ್ಯಾಲೆನ್ಸ್ ಶೀಟ್ ಹಾಕ್ತೀವಿ. ಓಕೆ. ನೆಕ್ಸ್ಟ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಫಾರ್ಮೆಟ್ ನೋಡ್ಕೊರಿ. ಮೊದಲು ನಾವು ನೇಮ್ನಲ್ಲಿ ಏನು ಬರ್ತೀವಿ? ಇನ್ಕಮ್ ಬರ್ತೀವಿ, ಆಮೇಲೆ ಏನು ಬರ್ತೀವಿ? ಎಕ್ಸ್ಪೆನ್ಸಸ್ ಅಥವಾ ಎಕ್ಸ್ಪೆಂಡಿಚರ್ ಅಂತ ಬರ್ತೀವಿ. ಅದೇ ಥರ ಫಾರ್ಮೆಟ್ನಲ್ಲಿ ಸೇಮ್ ಬರಿಬಾರ್ದು. ಮೊದಲು ಇನ್ಕಮ್ ಬರಲ್ಲ, ಯಾಕಂದರೆ ಇಲ್ಲಿ ಮೊದಲು ಎಕ್ಸ್ಪೆಂಡಿಚರ್ ಬರ್ತೈತೆ, ಆಮೇಲೆ ಅಮೌಂಟ್, ಆಮೇಲೆ ಇನ್ಕಮ್. ಅಂದರೆ ಇನ್ಕಮ್ ನಾವೇನು ಮಾಡ್ತೀವಿ ಆಮೇಲೆ ಬರ್ತೀವಿ. ಭಾಳಷ್ಟು ಹುಡುಗರು ಏನು ಮಾಡ್ತಾರೆ ಅಂದರೆ ಮೊದಲೇ ಇಲ್ಲಿ ಹೆಡ್ಡಿಂಗ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್, ಈ ಕಡೆ ಇನ್ಕಮ್ ಈ ಕಡೆ ಎಕ್ಸ್ಪೆಂಡಿಚರ್ ತೊಗೊತಾರೆ. ಅದು ಒಂದು ಮಿಸ್ಟೇಕ್ ನಮ್ಮ ಕೈಯಿಂದ ಭಾಳ ಆಗ್ತಾಯಿದೆ. ರೈಟ್? ಅದಕ್ಕಾಗಿ ನಾವೇನು ಮಾಡಬೇಕು? ಮೊದಲು ಎಕ್ಸ್ಪೆಂಡಿಚರ್, ಅದಾದಮೇಲೆ ಇನ್ಕಮ್ ತಗೋಬೇಕು. ಹೆಡ್ಡಿಂಗ್ ನೇಮ್ನಲ್ಲಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್, ಆದರೆ ಫಾರ್ಮೆಟ್ನಲ್ಲಿ ಮೊದಲು ಎಕ್ಸ್ಪೆಂಡಿಚರ್. ಯಾಕೆಂದರೆ ರೂಲ್ಸ್ ಹೇಳ್ತಾ ಇದೆ, ಅಕೌಂಟಿಂಗ್ ರೂಲ್ಸ್. ರೈಟ್? ಅಕೌಂಟಿಂಗ್ ರೂಲ್ಸ್ ಯಾವುದು? ಇದು ಯಾವುದಕ್ಕೆ ಸಂಬಂಧಪಡ್ತೈತೆ? ನಾಮಿನಲ್ ಅಕೌಂಟಿಗೆ. ನಾಮಿನಲ್ ಅಕೌಂಟ್ ರೂಲ್ಸ್ ಏನು ಹೇಳ್ತಾ ಇದೆ? ಈ ಕಡೆ ಡೆಬಿಟ್ ಬರ್ತೈತೆ, ಈ ಕಡೆ ಕ್ರೆಡಿಟ್. ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್. ಯಾವುದೇ ಎಕ್ಸ್ಪೆನ್ಸಸ್ ಆಗಲಿ ಡೆಬಿಟ್ ಸೈಡ್ ತಗೋರಿ, ಯಾವುದೇ ಇನ್ಕಮ್ ಆಗಲಿ ಅದನ್ನು ಕ್ರೆಡಿಟ್ ಸೈಡ್ ತಗೋರಿ ರೂಲ್ಸ್ ಪ್ರಕಾರ. ಅದಕ್ಕಾಗಿ ನಾವಿಲ್ಲಿ ಎಕ್ಸ್ಪೆಂಡಿಚರ್ ಅಮೌಂಟ್, ಇನ್ಕಮ್ ಅಮೌಂಟ್ ಅಂತ ನಾವು ತಗೊತೀವಿ. ರೈಟ್? ನೋಡ್ಕೊರಿ. ನೆಕ್ಸ್ಟ್ ಫಸ್ಟಿಂದ ನಾವು ಬರೋಣ. ಫಸ್ಟ್ ಏನಿದೆ? ಬ್ಯಾಲೆನ್ಸ್ ಬ್ರಾಟ್ ಡೌನ್. ರೈಟ್? ನಾನು ಹೇಳಿದೆ ಕ್ಯಾಪಿಟಲ್ ಐಟಮ್ಸ್ ಮತ್ತು ರೆವೆನ್ಯೂ ಐಟಮ್ಸ್ 2 ಕೊಡ್ತಾನೆ. ರೆವೆನ್ಯೂ ಐಟಮ್ಸ್ ಮಾತ್ರ ಇದರಲ್ಲಿ ಬರ್ತೈತೆ. ಈಗ ರೆವೆನ್ಯೂ ಐಟಮ್ಸ್ ಅಂದರೆ ಯಾವುದು? ಇನ್ಕಮ್ ಆಗಿರ್ಬೋದು, ಎಕ್ಸ್ಪೆನ್ಸಸ್ ಆಗಿರ್ಬೋದು. ರೈಟ್? ಯಾವುದು ರೆಗ್ಯುಲರ್ ಆಗ್ತೈತೆ ಅದು ಎಕ್ಸ್ಪೆಂಡಿಚರ್, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ನಲ್ಲಿ ಬರ್ತೈತೆ. ಯಾವುದು ಆಸ್ತಿ ಮತ್ತು ಸಾಲಕ್ಕೆ ಸಂಬಂಧಪಟ್ಟಿರ್ತೈತೆ ಅದು ಎಲ್ಲಿ ಬರ್ತೈತೆ? ಬ್ಯಾಲೆನ್ಸ್ ಶೀಟ್ನಲ್ಲಿ ಬರುತ್ತೆ. ಯಾವುದಕ್ಕೆ? ಯಾವುದು ಆಸ್ತಿ, ಸಾಲ ಮತ್ತು ಯಾವಾಗಾದರೆ ಒಂದು ಸಲ ಆಗ್ತೈತೆ ಅದಕ್ಕೆ ನಾವು ಬ್ಯಾಲೆನ್ಸ್ ಶೀಟ್ನಲ್ಲಿ ತಗೊತೀವಿ. ರೈಟ್? ಇಲ್ಲಿ ತನಕ ಕ್ಲಿಯರ್ ಆಯ್ತು. ನೆಕ್ಸ್ಟ್ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂದರೆ ಕ್ಯಾಶ್. ಸ್ಟಾರ್ಟಿಂಗ್ನಲ್ಲಿ ಕ್ಯಾಶ್ 15,500 ಇತ್ತು, ಎಂಡಿಂಗ್ನಲ್ಲಿ ನಮ್ಮ ಕಡೆ 19,500 ಇದೆ. ಅಂದರೆ ಕ್ಯಾಶ್ ಅಂದರೆ ಅದು ಅಸೆಟ್ಸ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ನಲ್ಲಿ ಬರಲ್ಲ. ನೆಕ್ಸ್ಟ್ ಸಬ್ಸ್ಕ್ರಿಪ್ಷನ್ ತಗೋಬೇಕು. ಅಂದರೆ ರಿಸಿಪ್ಟ್ಸ್ ಅಂದರೆ ನಮಗೆ ಇನ್ಕಮ್, ಪೇಮೆಂಟ್ಸ್ ಅಂದರೆ ನಮಗೆ ಎಕ್ಸ್ಪೆಂಡಿಚರ್. ರೈಟ್? ಈಗ ರಿಸಿಪ್ಟ್, ಸಬ್ಸ್ಕ್ರಿಪ್ಷನ್ ಎಷ್ಟು ಕೊಟ್ಟಿದ್ದಾನೆ? 52,000. ಅಂದರೆ ಇಲ್ಲಿ ಇನ್ಕಮ್ ಸೈಡ್ ನಾವೇನು ಮಾಡ್ತೀವಿ? ಸಬ್ಸ್ಕ್ರಿಪ್ಷನ್. ಯಾಕಂದರೆ ರಿಸಿಪ್ಟ್ ಮಾಡಿ ತಗೊಂಡು ಸಬ್ಸ್ಕ್ರಿಪ್ಷನ್ ಓದಿದ ಕೂಡಲೇ ಮುಂದೆ ನಮ್ಗೆ ಏನು ಕಾಣ್ತೈತೆ? ಎ ಕಾಣ್ತೈತೆ. ಇನ್ನೊಂದು ನಾವು ಸ್ಟಾರ್ ಮಾರ್ಕ್ಸ್ಗಳನ್ನು ಹಾಕ್ಕೊಂಡಿವಿ. ಇದು ಸ್ಟಾರ್ ಮಾರ್ಕ್ ಎಲ್ಲಿಂದ ಬಂತಂದರೆ ಯಾವುದೇ ಅಡ್ಜಸ್ಟ್ಮೆಂಟ್ ಬ್ಯಾಲೆನ್ಸ್ ಶೀಟ್ನಲ್ಲಿ ಕೊಟ್ಟಾನಂತ ತಿಳ್ಕೊರಿ. ಬ್ಯಾಲೆನ್ಸ್ ಶೀಟ್ನಲ್ಲಿ ಔಟ್ಸ್ಟ್ಯಾಂಡಿಂಗ್ ಅಡ್ವಾನ್ಸ್ ಅಂತ ಕೊಟ್ಟರೆ ನಾವು ಏನು ಮಾಡ್ತೀವಿ? ಸ್ಟಾರ್ ಮಾರ್ಕ್. ಅಂದರೆ ಸಬ್ಸ್ಕ್ರಿಪ್ಷನ್. ಇಲ್ಲಿ ಪ್ರೀ ರಿಸೀವ್ಡ್ ಸಬ್ಸ್ಕ್ರಿಪ್ಷನ್ ಬಗ್ಗೆ ಒಂದು ಅಡ್ಜಸ್ಟ್ಮೆಂಟ್ ಇದೆ, ಅದನ್ನು ನಾವೇನು ಮಾಡಬೇಕು? ಸ್ಟಾರ್ ಮಾರ್ಕ್. ಬ್ಯಾಲೆನ್ಸ್ ಶೀಟ್ನಲ್ಲಿ ಏನಾದರೆ ಅಡ್ಜಸ್ಟ್ಮೆಂಟ್ ಕೊಟ್ಟಾನಂದರೆ ಸ್ಟಾರ್ ಮಾರ್ಕ್, ಅಡ್ಜಸ್ಟ್ಮೆಂಟ್ನಲ್ಲಿ ಅಡ್ಜಸ್ಟ್ಮೆಂಟ್ ಕೊಟ್ಟಾನಂದರೆ ಅದರ ನೇಮ್. ಕ್ಲಿಯರ್ ಆಯ್ತು? ಇಲ್ಲಿ ಒಂದು ಸ್ಟಾರ್ ಮಾರ್ಕ್ ಇದೆ ಅಂದರೆ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ. ಇಲ್ಲಿ ಔಟ್ಸ್ಟ್ಯಾಂಡಿಂಗ್ ಅಂತ ಕೊಟ್ಟಿದ್ದಾನೆ, ಅದಕ್ಕಾಗಿ ಸ್ಟಾರ್ ಮಾರ್ಕ್.
ಮತ್ತು ಇಲ್ಲಿ ಔಟ್ಸ್ಟ್ಯಾಂಡಿಂಗ್ ಅಂತ ಕೊಟ್ಟಾನ, ಅಡ್ಜಸ್ಟ್ಮೆಂಟ್ ಏನು ಕೊಟ್ಟಾನ ಬಿ, ಅದಕ್ಕಾಗಿ ಬಿ ಅಂತ ಬರ್ತೀವಿ. ರೈಟ್, ಅಂದರೆ ಅಡ್ಜಸ್ಟ್ಮೆಂಟ್ನಲ್ಲಿ ಏನಾದರೂ ಅಡ್ಜಸ್ಟ್ಮೆಂಟ್ ಕೊಟ್ಟರೆ ಅದರ ನೇಮ್, ಬ್ಯಾಲೆನ್ಸ್ ಶೀಟ್ನಲ್ಲಿ ಏನಾದರೂ ಔಟ್ಸ್ಟ್ಯಾಂಡಿಂಗ್ ಅಡ್ವಾನ್ಸ್ ಅಂತ ಕೊಟ್ಟರೆ ಅದ್ರ ಮುಂದೆ ಸ್ಟಾರ್ ಮಾರ್ಕ್. ರೈಟ್, ಫಸ್ಟ್ ಸಬ್ಸ್ಕ್ರಿಪ್ಷನ್ ತೊಗೊಳೋಣ. ಸಬ್ಸ್ಕ್ರಿಪ್ಷನ್ ಯಾವ ಸೈಡ್? ಇನ್ಕಮ್ ಸೈಡ್. ಸಬ್ಸ್ಕ್ರಿಪ್ಷನ್ ಎಷ್ಟಿದೆ ಇನ್ನರ್ ಕಾಲಮ್ನಲ್ಲಿ? 52,000. ಯಾಕೆ ಇನ್ನರ್ ಕಾಲಮ್ನಲ್ಲಿ ತೊಗೊಂಡಿವಿ? ಯಾಕೆಂದರೆ ಇಲ್ಲಿ ಏನಾಗ್ತಾ ಇದೆ ಅಂದರೆ ಇದಕ್ಕೆ ಅಡ್ಜಸ್ಟ್ಮೆಂಟ್ ಇದೆ. ಅಡ್ಜಸ್ಟ್ಮೆಂಟ್ ಏನೂ ಇಲ್ಲ ಅಂದರೆ ಡೈರೆಕ್ಟ್ ಔಟರ್ ಕಾಲಮ್ನಲ್ಲಿ ತೊಗೊತಿದ್ವಿ. ಈಗ ಅಡ್ಜಸ್ಟ್ಮೆಂಟ್ ಇದೆ ಅಂತ ಗೊತ್ತಾಯಿತು, ಮಾರ್ಕ್ ಮಾಡ್ಕೊಂಡಿವಿ. ರೈಟ್, ಮಾರ್ಕ್ ಮಾಡ್ಕೊಂಡಿಲ್ಲ ಅಂದರೆ ನಮಗೆ ಅಲ್ಲಿ ಅಡ್ಜಸ್ಟ್ಮೆಂಟ್ ಇಲ್ಲ ಅಂತ ಗೊತ್ತಾಗ್ತಿತ್ತು. ನಾವು ಮಾರ್ಕ್ ಮಾಡ್ಕೋಬೇಕು. ರೈಟ್, ಕ್ವಶನ್ ಪೇಪರ್ನಲ್ಲಿ ಮಾರ್ಕ್ ಬರಲ್ಲ. ಓಕೆ, ಈಗ 52,000 ತೊಗೊಂಡಿದ್ದ ಕೂಡಲೇ ಈಗ ಎ ಅಡ್ಜಸ್ಟ್ಮೆಂಟ್ ಹೋದ್ರೆ ಏನು ಹೇಳ್ತಾ ಇದ್ದಾನೆ? ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್. ಈಗ ನಾನು ಈಗ ಒಂದು ಫಾರ್ಮುಲಾ ಹೇಳಿದೆ. ಏನಂತ ಹೇಳಿದೆ? ಅಡ್ಜಸ್ಟ್ಮೆಂಟ್ನಲ್ಲಿ ಔಟ್ಸ್ಟ್ಯಾಂಡಿಂಗ್ ಕೊಟ್ಟರೆ ಏನು ಮಾಡಬೇಕು? ಆ್ಯಡ್ ಮಾಡಬೇಕು. ರೈಟ್, ಅಂದರೆ ಈ ಸಬ್ಸ್ಕ್ರಿಪ್ಷನಿಗೆ ಈ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನನ್ನು ಆ್ಯಡ್ ಮಾಡಬೇಕು. ಏನಂತ ತೊಗೊತೀವಿ? ಆ್ಯಡ್ ಔಟ್ಸ್ಟ್ಯಾಂಡಿಂಗ್. ಎಷ್ಟಿದೆ ಅಲ್ಲಿ? 1,000 ಇದೆ. ಇಲ್ಲಿ 1,000 ಕೊಟ್ಟಾನಲ್ರಿ, ಆ್ಯಡ್ ಮಾಡಬೇಕು. ಅಂದರೆ ಟೋಟಲ್ ಎಷ್ಟಾಯಿತು? 53,000 ಆಯಿತು. ರೈಟ್, ಈಗ ಸಬ್ಸ್ಕ್ರಿಪ್ಷನಿನ ಎ ಅಡ್ಜಸ್ಟ್ಮೆಂಟ್ ತೊಗೊಂಡು ಅದ್ರ ಮುಂದೆ ಮತ್ತೆ ಸ್ಟಾರ್ ಮಾರ್ಕ್ ಇದೆ. ಸ್ಟಾರ್ ಮಾರ್ಕ್ ಇದೆ ಅಂದರೆ ನಾವು ಬ್ಯಾಲೆನ್ಸ್ ಶೀಟ್ ನೋಡ್ಬೇಕು. ಸ್ಟಾರ್ ಮಾರ್ಕ್ ಇದೆ ಅಂದರೆ ಬ್ಯಾಲೆನ್ಸ್ ಶೀಟ್. ಇಲ್ಲಿ ನೋಡ್ರಿ ಏನಂತ ಹೇಳ್ತಾ ಇದ್ದಾನೆ? ಪ್ರೀ ರಿಸೀವ್ಡ್. ಅಂದರೆ ಬ್ಯಾಲೆನ್ಸ್ ಶೀಟ್ನಲ್ಲಿ ಪ್ರೀ ರಿಸೀವ್ಡ್ ಅಂತ ಕೊಟ್ಟಾನೆ. ಪ್ರೀ ರಿಸೀವ್ಡ್ ಅಂದರೆ ಅಡ್ವಾನ್ಸ್ ಅಂತ ಅರ್ಥ. ಅದೇ ಬ್ಯಾಲೆನ್ಸ್ ಶೀಟ್ನಲ್ಲಿ ಅಡ್ವಾನ್ಸ್ ಅಂತ ಕೊಟ್ಟರೆ ಏನು ಮಾಡ್ಬೇಕು? ಆ್ಯಡ್ ಮಾಡಬೇಕು. ಅಡ್ಜಸ್ಟ್ಮೆಂಟ್ನಲ್ಲಿ ಔಟ್ಸ್ಟ್ಯಾಂಡಿಂಗ್ ಕೊಟ್ಟರೆ ಆ್ಯಡ್ ಮಾಡಬೇಕು, ಬ್ಯಾಲೆನ್ಸ್ ಶೀಟ್ನಲ್ಲಿ ಅಡ್ವಾನ್ಸ್ ಕೊಟ್ಟರೆ ಆ್ಯಡ್ ಮಾಡಬೇಕು. ರೈಟ್, ಇಲ್ಲಿ ಪ್ರೀ ರಿಸೀವ್ಡ್ ಅಂತ ಕೊಟ್ಟಿದ್ದಾನೆ, ಅದಕ್ಕಾಗಿ ಈ ಒಂದು ನಾವು ಏನು ಮಾಡ್ತೀವಿ? ಸಬ್ಸ್ಕ್ರಿಪ್ಷನನ್ನು ಈ ಅಡ್ವಾನ್ಸನ್ನು ಆ್ಯಡ್ ಮಾಡ್ತೀವಿ. ಅಂದರೆ ಮತ್ತೆ ಇದನ್ನು ಸಹ ಆ್ಯಡ್ ಅಡ್ವಾನ್ಸ್. ರೈಟ್, ಎಷ್ಟು? 4,000. ಟೋಟಲ್ ಎಷ್ಟಾಯಿತು? 57,000. ಕ್ಲಿಯರ್ ಆಯ್ತು. ಅಂದರೆ ಸಬ್ಸ್ಕ್ರಿಪ್ಷನಿಂದ ಎ ಅಡ್ಜಸ್ಟ್ಮೆಂಟ್ನು ತೊಗೊಂಡು ಸ್ಟಾರ್ ಮಾರ್ಕಿಂದ ಬ್ಯಾಲೆನ್ಸ್ ಶೀಟಿಂದನೂ 2 ಅಡ್ಜಸ್ಟ್ಮೆಂಟ್ ತೊಗೊಂಡು. ನೆಕ್ಸ್ಟ್ ಇಂಟ್ರೆನ್ಸ್ ಫೀಸ್. ಇಂಟ್ರೆನ್ಸ್ ಫೀಸಿಗೆ ಸಿ ಅಂತ ಇದೆ. ಸಿ ಅಂತ ಇದೆ ಅಂದರೆ ಸಿ ಓದ್ಕೊರಿ. ಹಾಫ್ ಆಫ್ ದಿ ಇಂಟ್ರೆನ್ಸ್ ಫೀಸ್. ಹಾಫ್ ಅಂದರೆ ಅರ್ಧ. ರೈಟ್, ಆರ್ ಟು ಬಿ ಕ್ಯಾಪಿಟಲೈಸ್ ಅಂದರೆ ಅರ್ಧ ಕ್ಯಾಪಿಟಲೈಸ್ ಮಾಡ್ರಿ. ಕ್ಯಾಪಿಟಲೈಸ್ ಅಂದರೆ ಅದು ಏನಾಗ್ತೈತೆ? ಕ್ಯಾಪಿಟಲ್ ಐಟಮ್ಸ್ ಎಲ್ಲಿ ಬರ್ತವೆ? ಬ್ಯಾಲೆನ್ಸ್ ಶೀಟ್ನಲ್ಲಿ. ಅಂದರೆ ಅರ್ಧ ಮಾತ್ರ ಬ್ಯಾಲೆನ್ಸ್ ಶೀಟ್ನಲ್ಲಿ ಹೋಗ್ಬೇಕು, ಇನ್ನು ಉಳ್ಕಿದ್ದ ಅರ್ಧ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ನಲ್ಲಿ ಬರ್ಬೇಕು. ರೈಟ್, ಈಗ ನೋಡ್ರಿ ಇಂಟ್ರೆನ್ಸ್ ಫೀಸ್ ಎಷ್ಟು ಕೊಟ್ಟಿದ್ದಾನೆ? 6,000. 6,000ನ ಅರ್ಧ ಎಷ್ಟು? 6,000 ಇಂಟು 1/2. 2 ಅಂದರೆ 1/2 ಅಂದರೆ 3,000. ಅಂದರೆ 6,000ನ ಅರ್ಧ 3,000. ರೈಟ್, ಇದು ಕೊಟ್ಟಿಲ್ಲ ಅಂದರೆ ಪೂರ್ತಿ 6,000 ಇಲ್ಲಿ ತಗೋಬೇಕಿತ್ತು. ಒಂದು ವೇಳೆ ಆತ ಟೋಟಲಿ ಇಂಟ್ರೆನ್ಸ್ ಫೀಸ್ ಟು ಬಿ ಕ್ಯಾಪಿಟಲೈಸ್ ಅಂತ ಅಷ್ಟೇ ಕೊಟ್ಟರೆ ಇಲ್ಲಿ ಬರ್ತಿದ್ದಿಲ್ಲ. ಯಾವುದು ಕ್ಯಾಪಿಟಲೈಸ್ ಇದೆ ಅದು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ನಲ್ಲಿ ಬರಲ್ಲ. ರೈಟ್, ಮೈಂಡ್ನಲ್ಲಿ ಕೂಡಿಸ್ಕೊರಿ. ರೈಟ್, ಇಂಟ್ರೆನ್ಸ್ ಫೀಸ್ ಆಯ್ತು. ಸೇಲ್ ಆಫ್ ಓಲ್ಡ್ ನ್ಯೂಸ್ ಪೇಪರ್ ಇನ್ಕಮ್ ತಗೊಂಡಿವಿ, ಇನ್ಕಮ್ ಆಗ್ತೈತೆ, ಅದನ್ನು ಸಹ ಬರ್ತೈತೆ. ಸೇಲ್ ಆಫ್ ಓಲ್ಡ್ ನ್ಯೂಸ್ ಪೇಪರ್ ಎಷ್ಟಿದೆ? 3,000. ನೆಕ್ಸ್ಟ್ ಸ್ಪೋರ್ಟ್ಸ್ ಫೀಸ್ 9,500. ಅದನ್ನು ನಾವು ತಗೊಂಡು ಅದನ್ನು ಇನ್ಕಮ್. ಸ್ಪೋರ್ಟ್ಸ್ ಫೀಸ್ 9,500. ರೈಟ್, ಈಗ ರಿಸಿಪ್ಟ್ ಸೈಡ್ ಮುಗೀತು. ಈಗ ಪೇಮೆಂಟ್ ಸೈಡ್. ಸ್ಯಾಲರಿ ಇದೆ, ಅದಕ್ಕೆ ಅಡ್ಜಸ್ಟ್ಮೆಂಟ್ ಇದೆ ಅಂದಿದ್ದ ಕೂಡಲೇ ಎಕ್ಸ್ಪೆಂಡಿಚರ್ ಸೈಡ್. ಪೇಮೆಂಟ್ ಅಂದರೆ ಎಕ್ಸ್ಪೆಂಡಿಚರ್, ಸ್ಯಾಲರಿ ಕೊಡಬೇಕು. ಎಷ್ಟು? 25,000 ಇನ್ನರ್ ಕಾಲಮ್ನಲ್ಲಿ. ಯಾಕೆ ಇನ್ನರ್ ಕಾಲಮ್ನಲ್ಲಿ? ಯಾಕೆಂದರೆ ಅದಕ್ಕೆ ಅಡ್ಜಸ್ಟ್ಮೆಂಟ್ ಇದೆ. ಅಡ್ಜಸ್ಟ್ಮೆಂಟ್ ಇದೆ ಅಂತ ಗೊತ್ತಾಯ್ತು, ನಾವು ಮಾರ್ಕಿಂಗ್ ಮಾಡ್ಕೊಂಡಿವಿ. ರೈಟ್, ಬಿ ಅಡ್ಜಸ್ಟ್ಮೆಂಟ್ ಏನು ಹೇಳ್ತಾ ಇದೆ? ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ. ಅಡ್ಜಸ್ಟ್ಮೆಂಟ್ನಲ್ಲಿ ಔಟ್ಸ್ಟ್ಯಾಂಡಿಂಗ್ ಅಂತ ಕೊಟ್ಟಿದ್ದಾನೆ. ಈಗ ಫಾರ್ಮುಲಾ ನೋಡ್ರಿ, ಅಂದರೆ ಅಡ್ಜಸ್ಟ್ಮೆಂಟ್ನಲ್ಲಿ ಔಟ್ಸ್ಟ್ಯಾಂಡಿಂಗ್ ಅಂತ ಕೊಟ್ಟರೆ ಏನು ಮಾಡಬೇಕು? ಆ್ಯಡ್ ಮಾಡಬೇಕು. ನೋಡ್ಕೊರಿ, ಅಂದರೆ ಔಟ್ಸ್ಟ್ಯಾಂಡಿಂಗ್ ಆ್ಯಡ್ ಕೊಟ್ಟಾನಂದರೆ ಸ್ಯಾಲರಿ 25,000, ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ 5,000 ಅಂದರೆ ಅದನ್ನೇನು ಮಾಡ್ತೀವಿ ನಾವು? ಆ್ಯಡ್ ಔಟ್ಸ್ಟ್ಯಾಂಡಿಂಗ್. ಎಷ್ಟು ಕೊಟ್ಟಿದ್ದಾನೆ? 5,000. ಅಂದರೆ ಟೋಟಲ್ ಎಷ್ಟಾಯಿತು? 30,000. ಕ್ಲಿಯರ್ ಆಯ್ತು. ಫಾರ್ಮುಲಾ ಪ್ರಕಾರ ಹೋಗ್ತಾ ಇದ್ದೀವಿ. ಈಗ ಮತ್ತೆ ಸ್ಯಾಲರಿ ಮುಂದೆ ಒಂದು ಸ್ಟಾರ್ ಮಾರ್ಕ್ ಇದೆ. ಸ್ಟಾರ್ ಮಾರ್ಕ್ ಇದೆ ಅಂದರೆ ಅದು ಬ್ಯಾಲೆನ್ಸ್ ಶೀಟ್ನಲ್ಲಿ ಅಡ್ಜಸ್ಟ್ಮೆಂಟ್ ಇದೆ, ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ. ಈಗ ಬ್ಯಾಲೆನ್ಸ್ ಶೀಟ್ನಲ್ಲಿನೂ ಔಟ್ಸ್ಟ್ಯಾಂಡಿಂಗ್ ಕೊಟ್ಟಾನ. ನೋಡೋಣ, ಬ್ಯಾಲೆನ್ಸ್ ಶೀಟ್ನಲ್ಲಿ ಔಟ್ಸ್ಟ್ಯಾಂಡಿಂಗ್ ಕೊಟ್ಟರೆ ಏನು ಮಾಡಬೇಕು? ಲೆಸ್ ಮಾಡಬೇಕು. ಕ್ಲಿಯರ್ ಆಯ್ತು. ಅಂದರೆ ಅಡ್ಜಸ್ಟ್ಮೆಂಟ್ನಲ್ಲಿ ಔಟ್ಸ್ಟ್ಯಾಂಡಿಂಗ್ ಕೊಟ್ಟರೆ ಆ್ಯಡ್ ಮಾಡಬೇಕು, ಬ್ಯಾಲೆನ್ಸ್ ಶೀಟ್ನಲ್ಲಿ ಔಟ್ಸ್ಟ್ಯಾಂಡಿಂಗ್ ಕೊಟ್ಟರೆ ಲೆಸ್ ಮಾಡಬೇಕು. ಈಗ ಬ್ಯಾಲೆನ್ಸ್ ಶೀಟ್ನಲ್ಲಿನೂ ನಿಮಗೆ ಔಟ್ಸ್ಟ್ಯಾಂಡಿಂಗ್ ಕೊಟ್ಟಾನಂದರೆ ಅದನ್ನೇ ನಾವೇನು ಮಾಡಬೇಕು? ಲೆಸ್ ಮಾಡಬೇಕು. ಲೆಸ್ ಔಟ್ಸ್ಟ್ಯಾಂಡಿಂಗ್ ಎಷ್ಟು? 7,000. 2 ಔಟ್ಸ್ಟ್ಯಾಂಡಿಂಗ್ಗೆ, ಒಂದು ಆ್ಯಡ್ ಮಾಡ್ತಾ ಇದ್ದೀವಿ, ಒಂದು ಲೆಸ್. ಯಾಕೆಂದರೆ ಒಂದು ಅಡ್ಜಸ್ಟ್ಮೆಂಟ್ನಲ್ಲಿ ಕೊಟ್ಟಿದ್ದಾನೆ, ಅಂದರೆ ಈ ವರ್ಷದ್ದು. ಒಂದು ಬ್ಯಾಲೆನ್ಸ್ ಶೀಟ್ನಲ್ಲಿ ಕೊಟ್ಟಾನೆ ಹಿಂದಿನ ವರ್ಷದ ಮೈನಸ್ ಮಾಡಬೇಕು, ಈ ವರ್ಷದ ಆ್ಯಡ್ ಮಾಡಬೇಕು. ರೈಟ್, ಓಕೆ. ಟೋಟಲ್ ಎಷ್ಟಾಯಿತು? 23,000 rupees ಆಯಿತು. ಓಕೆ, ಸ್ಯಾಲ್ರಿ ಆಯ್ತು. ಸ್ಪೋರ್ಟ್ಸ್ ಮೆಟೀರಿಯಲ್ ಇದು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ನಲ್ಲಿ ಬರಲ್ಲ, ಕೇವಲ ಡಿಪ್ರಿಸಿಯೇಷನ್ ಬರ್ತೈತೆ. ಯಾವ ರೀತಿಯಲ್ಲಿ ಬರ್ತೈತೆ ಅಂತ ನೋಡೋಣ. ರೈಟ್, ಸ್ಪೋರ್ಟ್ಸ್ ಮೆಟೀರಿಯಲ್ ಏನ್ರಿ? ಅಸೆಟ್ಸ್, ಸ್ಪೋರ್ಟ್ಸಿನ ಸಾಮಾನುಗಳು, ಆಸ್ತಿ. ರೈಟ್, ಅದು ಬ್ಯಾಲೆನ್ಸ್ ಶೀಟ್ನಲ್ಲಿ ಬರ್ತೈತೆ.
ಬಟ್ ಅದರ ಮೇಲೆ ಡಿಪ್ರಿಸಿಯೇಷನ್ ಬರ್ತೈತೆ, ಅದು ಲಾಸ್ಟಿಗೆ ನೋಡೋಣ. ಇನ್ವೆಸ್ಟ್ಮೆಂಟ್ ಇದನ್ನು ಸಹ ಅಸೆಟ್ಸ್, ಇದರಲ್ಲಿ ಬರಲ್ಲ, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಬರಲ್ಲ. ಪೋಸ್ಟೇಜ್ ಎಷ್ಟಿದೆ 400, ಇದು ಎಕ್ಸ್ಪೆನ್ಸಸ್ ಬರ್ತೈತೆ ಯಾವ ಸೈಡ್, ಎಕ್ಸ್ಪೆಂಡಿಚರ್ ಸೈಡ್. ಪೋಸ್ಟೇಜ್ ಎಷ್ಟಿದೆ 400. ನೆಕ್ಸ್ಟ್ ಎಲೆಕ್ಟ್ರಿಸಿಟಿ ಚಾರ್ಜಸ್ ಎಷ್ಟಿದೆ 1600, ಕರೆಂಟ್ ಬಿಲ್. ಎಲೆಕ್ಟ್ರಿಸಿಟಿ ಚಾರ್ಜಸ್ ಅಂದ್ರೆ ಕರೆಂಟ್ ಬಿಲ್ ಎಷ್ಟಿದೆ 1600. ನೆಕ್ಸ್ಟ್ ಅಪ್ಕೀಪ್ ಆಫ್ ಗ್ರೌಂಡ್, ಈಗ ನಮ್ಮ ಯಾವುದಾದ್ರೂ ಸ್ಪೋರ್ಟ್ಸ್ ಕ್ಲಬ್ ಇದೆ ಅಂದರೆ ಒಂದು ಗ್ರೌಂಡನ್ನು ಇರಬೇಕು, ಗ್ರೌಂಡ್ ಇದೆ ಅಂದರೆ ಅದನ್ನು ನಾವು ಕ್ಲೀನ್ ಮಾಡ್ತಾ ಇರಬೇಕು, ಕ್ಲೀನ್ ಮಾಡೋದಕ್ಕೆ ರೊಕ್ಕ ಕೊಡಬೇಕು, ರೈಟ್. ಅದಕ್ಕೆ ನಾವೇನಂತ ಹೇಳ್ತೀವಿ, ಅಪ್ಕೀಪ್ ಆಫ್ ಗ್ರೌಂಡ್. ಅದು ಎಷ್ಟಿದೆ 6500, ರೈಟ್. ಈ ರಿಸಿಪ್ಟ್ ಸೈಡಿಂದ ಇನ್ಕಮ್ ಸೈಡ್ ಆಯಿತು, ಪೇಮೆಂಟ್ ಸೈಡಿಂದ ಎಕ್ಸ್ಪೆಂಡಿಚರ್ ಸೈಡ್ ಆಯಿತು. ಈಗ ಮತ್ತೊಂದ್ಸಲ ಅಡ್ಜಸ್ಟ್ಮೆಂಟ್ ನಾವು ತಗೋಬೇಕು. ಇಲ್ಲಿ ಏನೇನು ಅಡ್ಜಸ್ಟ್ಮೆಂಟ್ ಆಗಿದಾವೆಲ್ಲ ಅಂತ ನೋಡ್ರಿ, ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ತೊಗೊಂಡಿವಿ, ರೈಟ್. ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ತೊಗೊಂಡಿವಿ, ರೈಟ್. ಮತ್ತು ಹಾಫ್ ಆಫ್ ದಿ ಎಂಟ್ರೆನ್ಸ್ ಫೀಸ್ ತೊಗೊಂಡಿವಿ, ರೈಟ್. ಡಿಪ್ರಿಸಿಯೇಟ್ ಸ್ಪೋರ್ಟ್ಸ್ ಮಟೀರಿಯಲ್ ತೊಗೊಂಡಿಲ್ಲ. ಈಗ ಸ್ವಲ್ಪ ಕಾನ್ಸಿಡರ್ ಮಾಡಿದ್ರೆ 2 ಸ್ಪೋರ್ಟ್ಸ್ ಮಟೀರಿಯಲ್ ಕೊಟ್ಟಿದ್ದಾನೆ. ಒಂದನೇದ್ದು ಬ್ಯಾಲೆನ್ಸ್ ಶೀಟ್ನಲ್ಲಿ ಕೊಟ್ಟಿದ್ದಾನೆ, ಇನ್ನೊಂದು ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ನಲ್ಲಿ ಕೊಟ್ಟಿದ್ದಾನೆ, ರೈಟ್. ಇಲ್ಲಿ ಡೈರೆಕ್ಟ್ ತೊಗೋಬೇಕು. ಇಲ್ಲಿ ಡೇಟ್ ಕೊಟ್ಟಾನಂದರೆ ಎಷ್ಟು ತಿಂಗಳ ಯಾವಾಗ ಖರೀದಿ ಮಾಡಿ ನೋಡ್ರಿ, 1/10 10ನೇ ತಿಂಗಳಲ್ಲಿ 2020ರಲ್ಲಿ. ಅಕೌಂಟ್ ಯಾವಾಗ ಮುಗಿತಾ ಇದೆ 31/3/2021. ಅಂದರೆ 10ನೇ ತಿಂಗಳದಿಂದ ಮುಂದಿನ ವರ್ಷ 3ನೇ ತಿಂಗಳವರೆಗೆ ಎಷ್ಟು ತಿಂಗಳ ಆಯಿತು ಅದನ್ನು ನಾವು ಲೆಕ್ಕ ಮಾಡಬೇಕು. ಕ್ಲಿಯರ್ ಆಯ್ತು ರೀ. ಈಗ ನೋಡ್ಕೊರಿ 10 ಇಂದ 3ವರೆಗೆ 6 ತಿಂಗಳು ಆಗ್ತೈತೆ. 10, 11, 12, 1, 2, 3, ರೈಟ್. 6 ತಿಂಗಳು. 10, 11, 12, 1, 2, 3 6 ತಿಂಗಳು ಆಯ್ತು, ರೈಟ್. 6 ತಿಂಗಳು. ಇದ್ರ ಮೇಲೆ 6 ತಿಂಗಳದ ಡಿಪ್ರಿಸಿಯೇಷನ್ ತೆಗಿಬೇಕು, ಇದ್ರ ಮೇಲೆ ಪೂರ್ತಿ 1 ವರ್ಷದ. ಯಾಕಂದರೆ ಇದು ಹಿಂದಿನ ವರ್ಷದಿಂದ ಇದೆ ಅಂದರೆ ಈ ವರ್ಷ ಪೂರ್ತಿ ಇದೆ. ಇದು 10ನೇ ತಿಂಗಳ ಖರೀದಿ ಮಾಡಿ ಅಂದರೆ 6 ತಿಂಗಳ ಮಾತ್ರ ನಮ್ಮ ಕಡೆ ಇದೆ, 6 ತಿಂಗಳದ ಡಿಪ್ರಿಸಿಯೇಷನ್ ತೆಗಿಬೇಕು, ರೈಟ್. ಯಾವ ರೀತಿಯಲ್ಲಿ ತೆಗಿಬೇಕು ನೋಡ್ಕೋಣ. ಅದು ನಮಗೆ ಎಕ್ಸ್ಪೆನ್ಸಸ್, ರೈಟ್. ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್. ಡಿಪ್ರಿಸಿಯೇಷನ್ ಯಾವುದ್ರ ಮೇಲೆ, ಆನ್ ಸ್ಪೋರ್ಟ್ಸ್ ಮಟೀರಿಯಲ್. ಸ್ಪೋರ್ಟ್ಸ್ ಮಟೀರಿಯಲ್ ಮೇಲೆ ಓಲ್ಡ್ 2 ಸ್ಪೋರ್ಟ್ಸ್ ಮಟೀರಿಯಲ್ ಕೊಟ್ಟಾನ. ಓಲ್ಡ್ ಅಂದರೆ ಬ್ಯಾಲೆನ್ಸ್ ಶೀಟ್ನಲ್ಲಿ ಕೊಟ್ಟಿದ್ದು ಓಲ್ಡ್, ಇದು ನೀವು ಪರ್ಚೇಸ್ ಮಾಡಿದ್ದು, ರೈಟ್. ಈಗ ಬ್ಯಾಲೆನ್ಸ್ ಶೀಟ್ನಲ್ಲಿ 35,000 ಕೊಟ್ಟಿದ್ದಾನೆ. 35,000 ಇಂಟು 20 ಡಿವೈಡೆಡ್ ಬೈ 100. ಈಗ 20% ಎಲ್ಲಿಂದ ಬಂತು, ಪ್ರಾಬ್ಲಮ್ನಲ್ಲಿ ಕೊಟ್ಟಾನ. ಡಿಪ್ರಿಸಿಯೇಟ್ ಸ್ಪೋರ್ಟ್ಸ್ ಮಟೀರಿಯಲ್ ಆಟ್ 20% ಪರ್ ಎನಮ್. ಎಷ್ಟು ಕೊಟ್ಟನ್ರಿ 20%. ಅದಕ್ಕಾಗಿ ಪರ್ಸೆಂಟೇಜ್ ಅಂದರೆ ಡಿವೈಡೆಡ್ ಬೈ 100. 35,000 ಇಂಟು 20 ಡಿವೈಡೆಡ್ ಬೈ 100 ಅಂದರೆ ಎಷ್ಟಾಗುತ್ತೆ 7,000. ಅಂದರೆ 35,000 ಮೇಲೆ 20% ಅಂದರೆ 7,000 ಆಯ್ತು. ಈಗ 18,000 ಮೇಲೆ ಎಷ್ಟು, ಅದ್ರ ಮೇಲೇನು 20%. ಬಟ್ ಇಲ್ಲಿ ನಾವೇನು ಮಾಡಿವಿ 35,000 ಇಂಟು 20 ಡಿವೈಡೆಡ್ ಬೈ 100. ಅದೇ ಥರ ನ್ಯೂ ಸ್ಪೋರ್ಟ್ಸ್ ಮಟೀರಿಯಲ್ ಎಷ್ಟು ಅಮೌಂಟಿಂದ ಖರೀದಿ ಮಾಡಿ 18,000. 18,000 ಇಂಟು 20 ಡಿವೈಡೆಡ್ ಬೈ 100 20%. ಬಟ್ 6/12 ಮಂತ್ ಯಾಕೆ ತೊಗೊಂಡಿವಿ, ಯಾಕಂದರೆ ಇಲ್ಲಿ ಮಂತ್ ಡೇಟ್ ಕೊಟ್ಟಾನ. ಖರೀದಿ ಮಾಡಿದ್ದ ಡೇಟಿನಿಂದ ವರ್ಷದ ಕೊನೆಯ ಡೇಟ್ವರೆಗೆ ಎಷ್ಟು ತಿಂಗಳಾಗ್ತೈತೆ ಅಷ್ಟು ತಿಂಗಳದ ಡಿಪ್ರಿಸಿಯೇಷನ್ ಮಾತ್ರ ತೆಗಿಬೇಕು. ಕ್ಲಿಯರ್ ಆಯ್ತು ರೀ. ಇದಕ್ಕೆ ಮಂತ್ ಬರ್ತೈತೆ, ನ್ಯೂಗೆ. ಓಲ್ಡಿಗೆ ಮಂತ್ ಬರಲ್ಲ, ಅಷ್ಟೇ ಡಿಫ್ರೆನ್ಸ್, ರೈಟ್. ಇದು ಎಷ್ಟಾಗ್ತೈತೆ 1800 ಆಗ್ತೈತೆ. ಅಂದರೆ ಟೋಟಲ್ ಡಿಪ್ರಿಸಿಯೇಷನ್ ಎಷ್ಟಾಯಿತು 8,800. ಹಳೇದ ಸ್ಪೋರ್ಟ್ಸ್ ಮಟೀರಿಯಲ್ ಮೇಲೇನೂ ಆಯಿತು, ಹೊಸದು ಸ್ಪೋರ್ಟ್ಸ್ ಮಟೀರಿಯಲ್ ಮೇಲೇನೂ ಆಯಿತು, ರೈಟ್. ಈಗ ಇದನ್ನು ಸಹ ಅಡ್ಜಸ್ಟ್ಮೆಂಟ್ ಮುಗೀತು. ಅಂದರೆ ಎಲ್ಲ ಅಡ್ಜಸ್ಟ್ಮೆಂಟ್ ತೊಗೊಂಡು ಈಗ ಏನು ಮಾಡ್ಬೇಕು, ಟೋಟಲ್ ಮಾಡ್ಬೇಕು. ಈಗ ನಾವು ಟೋಟಲ್ ಮಾಡಿದರೆ ಒಂದು ವೇಳೆ ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ ಅಂದರೆ ಅದು ಮೊದಲು ಟೋಟಲ್ ಮಾಡ್ಕೊರಿ, ಡೆಬಿಟ್ ಸೈಡ್ ಇದೆ ಅಂದರೆ ಅದು ಟೋಟಲ್ ಮಾಡ್ಕೊರಿ. ಒಂದು ಸೈಡ್ ಬರ್ಕೋಬೇಕು, ಈ ಕಡೆ ಟೋಟಲ್ ಈ ಕಡೆ ಟೋಟಲ್. ಈಗ ನಾವು ಟೋಟಲ್ ಮಾಡಿದರೆ ಯಾವ ಸೈಡ್ ಜಾಸ್ತಿ ಇದೆ, ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ 72,500. ಇದೇ ಅಮೌಂಟನ್ನು ಈ ಕಡೆ ತೊಗೊಂಬರ್ತೀವಿ 72,500. ಇದರಲ್ಲಿ ಈ ಕಡೆ ಕಡಿಮೆ ಇದೆ ಅಂದರೆ ನಾವೇನು ಮಾಡ್ತೀವಿ ಇಲ್ಲಿ ಸರ್ಪ್ಲಸ್. ಅಂದರೆ ಏನು ಅಮೌಂಟ್ ಬರ್ತೈತೆ ಅದಕ್ಕೆ ನಾವೇನಂತ ಹೇಳ್ತೀವಿ ಸರ್ಪ್ಲಸ್. ಎಷ್ಟು ಕಡಿಮೆ ಇದೆ 32,200. ಅದಕ್ಕೆ ನಾವೇನಂತ ಹೇಳ್ತೀವಿ ಸರ್ಪ್ಲಸ್. ಒಂದು ವೇಳೆ ಡೆಬಿಟ್ ಸೈಡ್ ಜಾಸ್ತಿ ಇದ್ದು ಕ್ರೆಡಿಟ್ ಸೈಡ್ ಕಡಿಮೆ ಇದೆ ಅಂದರೆ ಈ ಕಡೆ ಅಮೌಂಟ್ ಹಚ್ತಿದ್ವಿ, ಎಷ್ಟು ಕಡಿಮೆ ಐತೆ ಅಷ್ಟು. ಅದಕ್ಕೆ ನಾವೇನಂತ ಹೇಳ್ತಿದ್ವಿ ಡೆಫಿಸಿಟ್ ಅಮೌಂಟ್ ಅಂತ ಹೇಳ್ತಿದ್ವಿ. ಕ್ಲಿಯರ್ ಆಯ್ತು ರೀ. ಇದೇನ್ರಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್, ರೈಟ್. ನೆಕ್ಸ್ಟ್ ನಾವು ಬ್ಯಾಲೆನ್ಸ್ ಶೀಟ್ ಯಾವ ರೀತಿಯಲ್ಲಿ ಆಗಬೇಕು, ಓಲ್ಡ್ ಬ್ಯಾಲೆನ್ಸ್ ಶೀಟ್ ತೊಗೋಬೇಕು, ನ್ಯೂ ಬ್ಯಾಲೆನ್ಸ್ ಶೀಟ್ ಆಗಬೇಕು, ರೈಟ್. ಓಲ್ಡ್ ಬ್ಯಾಲೆನ್ಸ್ ಶೀಟ್ನಲ್ಲಿ ಏನೇನು ಬಂದಿದ್ದಾವೆ ಅದು ನ್ಯೂ ಬ್ಯಾಲೆನ್ಸ್ ಶೀಟ್ನಲ್ಲಿ ತೊಗೋಬೇಕು, ರೈಟ್. ಯಾವ ರೀತಿಯಲ್ಲಿ ತೊಗೋಬೇಕಂತಲೂ ಹೇಳ್ತೀನಿ ಈಗ ನೋಡ್ಕೊರಿ, ರೈಟ್. ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ 31/3/2012 ಫಾರ್ಮೆಟ್ ಏನು ಬರ್ತೈತೆ, ಈ ಕಡೆ ಫಸ್ಟ್ ಲಯಬಿಲಿಟೀಸ್ ಬರ್ತೈತೆ, ಅದಾದಮೇಲೆ ಅಮೌಂಟ್, ಅಸೆಟ್ಸ್, ಅಮೌಂಟ್, ರೈಟ್. ಲಯಬಿಲಿಟೀಸ್ ಅಮೌಂಟ್, ಅಸೆಟ್ಸ್, ಅಮೌಂಟ್. ಕ್ಲಿಯರ್ ಆಯ್ತು ರೀ. ಈಗ ನೋಡ್ಕೊರಿ ಲಯಬಿಲಿಟೀಸ್ ಅಂದರೆ ಯಾವುದಾದ್ರೆ ತಗೋರಿ. ಫಸ್ಟ್ ಲಯಬಿಲಿಟೀಸ್ ತೊಗೊಂಡ್ರೆ ಲಯಬಿಲಿಟೀಸ್ ಮೈಂಡ್ನಲ್ಲಿ ಇಟ್ಕೊರಿ. ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಏನು ಮೈಂಡ್ನಲ್ಲಿ ಇಟ್ಕೋಬೇಕಂದ್ರೆ
ಓಲ್ಡ್ ಬ್ಯಾಲೆನ್ಸ್ ಶೀಟ್ನಲ್ಲಿ ಯಾವುದೇ ಔಟ್ಸ್ಟ್ಯಾಂಡಿಂಗ್ ಅಡ್ವಾನ್ಸ್ ಕೊಟ್ಟಿದ್ದು ನ್ಯೂ ಬ್ಯಾಲೆನ್ಸ್ ಶೀಟ್ನಲ್ಲಿ ಬರಲ್ಲ. ಯಾವ್ದು ಬರಲ್ಲ? ಓಲ್ಡ್ ಬ್ಯಾಲೆನ್ಸ್ ಶೀಟ್ನಲ್ಲಿ ಅಡ್ವಾನ್ಸ್ ಅಥವಾ ಔಟ್ಸ್ಟ್ಯಾಂಡಿಂಗ್ ಏನೇ ಕೊಡಲಿ ಅದು ನ್ಯೂ ಬ್ಯಾಲೆನ್ಸ್ ಶೀಟ್ನಲ್ಲಿ ಬರಲ್ಲ. ಕ್ಲಿಯರ್ ಆಯ್ತು. ಈಗ ನೋಡೋಣ, ಓಲ್ಡ್ ಬ್ಯಾಲೆನ್ಸ್ ಶೀಟ್ನಲ್ಲಿ ಅಡ್ವಾನ್ಸ್ ಔಟ್ಸ್ಟ್ಯಾಂಡಿಂಗ್ ಕೊಟ್ಟಿದ್ದು ನ್ಯೂ ಬ್ಯಾಲೆನ್ಸ್ ಶೀಟ್ನಲ್ಲಿ ಬರಲ್ಲ ಅಂದಮೇಲೆ, ಅಂದರೆ ಔಟ್ಸ್ಟ್ಯಾಂಡಿಂಗ್ ಬರಲ್ಲ, ಇದು ಪ್ರೇರಿಸೂಡ್ನು ಬರಲ್ಲ. ಯಾವ್ದು ಬರ್ತೈತೆ? ಕ್ಯಾಪಿಟಲ್ ಫಂಡ್ ರೈಟ್. ಅಥವಾ ನಾವೇನು ಮಾಡೋಣ, ಫಸ್ಟ್ ಅಸೆಟ್ ಸೈಡಿಂದ ಸ್ಟಾರ್ಟ್ ಮಾಡೋಣ. ಫಸ್ಟ್ ಕ್ಯಾಶ್ ಇನ್ ಹ್ಯಾಂಡ್ ಯಾವ್ದು ತೊಗೋಬೇಕು ನಾವು? ಕ್ಯಾಶ್ ಇನ್ ಹ್ಯಾಂಡ್ 15,500 ತೊಗೋಬಾರ್ದು. ಅಂದರೆ ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟಿನ ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ಏನು ಕೊಟ್ಟಿದ್ದಾನೆ ಆ ಅಮೌಂಟನ್ನು ತೊಗೋಬೇಕು. ಎಷ್ಟಿದೆ? 19,500. ಕ್ಲಿಯರ್ ಆಯ್ತು. ಅಂದರೆ ಈ ಕ್ಯಾಶ್ ಅಕೌಂಟ್ ತೊಗೋಬೇಕು. ಯಾಕೆಂದರೆ ಇದು ಹೋದ ವರ್ಷ ಇಷ್ಟಿತ್ತು, ಬಟ್ ಈ ವರ್ಷ ಎಷ್ಟಿದೆ? 19,500. ಈ ವರ್ಷದ ತೊಗೋಬೇಕು ನಮಗೆ, ರೈಟ್. ಕ್ಯಾಶ್ ಇನ್ ಹ್ಯಾಂಡ್ ಎಷ್ಟಿದೆ? 19,500. ಕನ್ಫ್ಯೂಸ್ ಮಾಡ್ಕೋಬೇಡ್ರಿ, ಮತ್ತು ಇದು ತೊಗೋಬೇಡ್ರಿ. ನೆಕ್ಸ್ಟ್ ಏನು ಕೊಟ್ಟಾನ? ಸ್ಪೋರ್ಟ್ಸ್ ಮಟೀರಿಯಲ್ ಕೊಟ್ಟಿದ್ದ ಕೂಡಲೇ ಅದಕ್ಕೆ ಅಡ್ಜಸ್ಟ್ಮೆಂಟ್ ಇದೆ, ರೈಟ್. ಏನು ಅಡ್ಜಸ್ಟ್ಮೆಂಟ್ ಇದೆ ಅಂದರೆ 2 ಸ್ಪೋರ್ಟ್ಸ್ ಮಟೀರಿಯಲ್ ಇದೆ. ಮೈಂಡ್ನಲ್ಲಿ ಕೂಡಿಸ್ಕೊರಿ, ಸ್ವಲ್ಪ ಅರ್ಥ ಮಾಡ್ಕೊರಿ. ನಮ್ಮ ಕಡೆ ಹಿಂದಿನ ವರ್ಷದ ಆಟದ ಸಾಮಾನುಗಳು ಎಷ್ಟಿದ್ವು? 35,000 ರೂಪಾಯಿದ ಆಟದ ಸಾಮಾನುಗಳು ಇದ್ವು. ಈಗ ಆ 35,000 ಆಟದ ಸಾಮಾನಲ್ಲಿ ಈ ವರ್ಷ ಮತ್ತೆ ಖರೀದಿ ಮಾಡಿ 18,000 ರೂಪಾಯಿ. ಅಂದರೆ ಆಟದ ಸಾಮಾನಿನ ಬೆಲೆ ಜಾಸ್ತಿ ಆಯ್ತಾ ಕಡಿಮೆ? ಜಾಸ್ತಿ ಆಯಿತು. ಹೆಂಗೆ ಜಾಸ್ತಿ ಆಯಿತು? 35,000 ರೂಪಾಯಿ ಮೊದಲಿಂದಿತ್ತು, ಈಗ 18,000 ರೂಪಾಯಿ ಮತ್ತೆ ಖರೀದಿ ಮಾಡಿ, ಅಂದರೆ ಜಾಸ್ತಿ ಆಗ್ತೈತೆ. ಅಂದರೆ ಮೊದಲು ಹಳೇದು ತಗೋರಿ, 35,000 ರೂಪಾಯಿದಿತ್ತು. ಆ್ಯಡ್ ಪರ್ಚೇಸ್ ಏನು ಮಾಡಬೇಕು? ಆ್ಯಡ್ ಪರ್ಚೇಸ್ ಈ ವರ್ಷ ಖರೀದಿ ಮಾಡಿದ್ದು ಕೂಡಿಸ್ಬೇಕು. ಎಷ್ಟು ಖರೀದಿ ಮಾಡಿವಿ? 18,000 ರೂಪಾಯಿ. ಇಲ್ಲಿ ಕೊಟ್ಟಿದ್ದಾನೆ 18,000 ರೂಪಾಯಿ. ಅಂದರೆ ಟೋಟಲ್ ಎಷ್ಟಾಯ್ತು ನಮ್ಮ ಕಡೆ? 53,000 ರೂಪಾಯಿದು ಆಯ್ತು, ರೈಟ್. ನಮ್ಮ ಕಡೆ ಒಟ್ಟು ಆಟದ ಸಾಮಾನುಗಳ ಬೆಲೆ ಎಷ್ಟು? 53,000 ರೂಪಾಯಿ. ಈಗ 53,000 ರೂಪಾಯಿದಲ್ಲಿ ಈಗ ಡಿಪ್ರಿಸಿಯೇಷನ್ ಏನು ತೆಗ್ದಿವಲ್ರಿ ಅದ್ರ ಮೇಲೆ 8,800, ಅದನ್ನು ಮೈನಸ್ ಮಾಡಬೇಕು. ಒಂದು ವೇಳೆ ಇಲ್ಲಿ ಡಿಪ್ರಿಸಿಯೇಷನ್ ತೆಗ್ದಿಲ್ಲ ಅಂದರೆ ಇಲ್ಲಿ ಮೈನಸ್ ಮಾಡೋದು ಅವಶ್ಯಕತೆ ಇಲ್ಲ. ಬಟ್ ಡಿಪ್ರಿಸಿಯೇಷನ್ ತೆಗ್ದೀವಿ, ಎಷ್ಟು ತೆಗ್ದೀವಿ? 8,800, ಎರಡೂ ಕೂಡಿಸಿ ತೆಗ್ದೀವಿ. ಅದೇ ಥರ ಇಲ್ಲಿನೂ ಎರಡು ಕೂಡಿಸಿ ಮೈನಸ್ ಮಾಡಬೇಕು. ಲೆಸ್ ಡಿಪ್ರಿಸಿಯೇಷನ್ ಎಷ್ಟೇ? 8,800. ಕ್ಲಿಯರ್ ಆಯ್ತು. ಈಗ 8,800 ಮೈನಸ್ ಮಾಡಿದ ಮೇಲೆ 44,200 ಎಷ್ಟು ಬಂತ್ರಿ? 44,200 ರೂಪೀಸ್ ಬಂತು, ರೈಟ್. ಹೆಂಗೆ ಬಂತು? 53,000ದಲ್ಲಿ 8,000 ರೂಪಾಯಿ ತೆಗ್ದೀವಿ, ರೈಟ್. 8,800 ತೆಗ್ದೀವಿ, 44,200 ರೂಪಾಯಿ ಬಂತು, ರೈಟ್. ಈಗ ಸ್ಪೋರ್ಟ್ಸ್ ಮಟೀರಿಯಲ್ ಆಯಿತು. ನೆಕ್ಸ್ಟ್ ಫರ್ನಿಚರ್ 21,000. ಇದಕ್ಕೆ ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲ, ಡೈರೆಕ್ಟ್ ತಗೋರಿ, ರೈಟ್. ಫರ್ನಿಚರ್ 21,000 ಅಂದರೆ ಓಲ್ಡ್ ಬ್ಯಾಲೆನ್ಸ್ ಶೀಟ್ ತೊಗೊಂಡು ನ್ಯೂ ಬ್ಯಾಲೆನ್ಸ್ ಶೀಟ್ ಹಾಕಾಗತ್ತಿ. ಓಕೆ. ನೆಕ್ಸ್ಟ್ ಮತ್ತೆ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ 90,000. ಇದಕ್ಕೆ ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲ. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ 90,000. ಏನು ಅಡ್ಜಸ್ಟ್ಮೆಂಟ್? ಇಲ್ಲಿ ಏನಾದರೂ ಅದ್ರ ಮೇಲೆ ಡಿಪ್ರಿಸಿಯೇಷನ್ ತೆಗೆದ್ರೆ ಮೈನಸ್ ಮಾಡಿರಿ, ತೆಗ್ದಿಲ್ಲ ಅಂದರೆ ಬಿಟ್ಬಿಡ್ರಿ, ರೈಟ್. ಇದು ತಗೋಬೇಕು. ಇಲ್ಲಿ ಖರೀದಿ ಮಾಡಿದರೆ ಆ್ಯಡ್ ಮಾಡಬೇಕು, ಡಿಪ್ರಿಸಿಯೇಷನ್ ಮೈನಸ್ ಮಾಡಬೇಕು. ತೆಗ್ದಿಲ್ಲ, ರೈಟ್, ತೆಗಿಬೇಡ್ರಿ, ಬಿಟ್ಬಿಡ್ರಿ. 90,000. ಈಗ ಈ ಕಡೆ ಮುಗೀತು. ಈ ಕಡೆ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಬರಲ್ಲ, ಪ್ರೇರಿಸಿಡ್ ಸಬ್ಸ್ಕ್ರಿಪ್ಷನ್ ಬರಲ್ಲ. ಏನು ಹೇಳ್ತಾ ಇದ್ದೇನೆ? ಹಳೆ ಬ್ಯಾಲೆನ್ಸ್ ಶೀಟ್ನಲ್ಲಿ ಯಾವುದೇ ಔಟ್ಸ್ಟ್ಯಾಂಡಿಂಗ್, ಯಾವುದೇ ಅಡ್ವಾನ್ಸ್ ಕೊಟ್ಟರೆ ಹೊಸ ಬ್ಯಾಲೆನ್ಸ್ ಶೀಟ್ನಲ್ಲಿ ಬರಲ್ಲ. ಓಕೆ. ನೆಕ್ಸ್ಟ್ ಕ್ಯಾಪಿಟಲ್ ಫಂಡ್ ಎಷ್ಟಿದೆ? 1,50,500. ಕ್ಯಾಪಿಟಲ್ ಫಂಡ್ 1,50,500. ಇದಕ್ಕೆ ಒಂದು ಅಡ್ಜಸ್ಟ್ಮೆಂಟ್. ಏನು ಅಡ್ಜಸ್ಟ್ಮೆಂಟ್ ಅಂದರೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ನಲ್ಲಿ ಸರ್ಪ್ಲಸ್ ಆದರೆ ಆ್ಯಡ್ ಮಾಡಿರಿ. ಅದೇ ಒಂದು ವೇಳೆ ಇಲ್ಲಿ ಡೆಫಿಸಿಟ್ ಅಂತ ತಗೊಂಡ್ರೆ ಲೆಸ್ ಮಾಡಿರಿ. ಕ್ಲಿಯರ್ ಆಯ್ತು. ಓಕೆ. ಕ್ಯಾಪಿಟಲ್ ಫಂಡ್ ಎಷ್ಟಿದೆ? 1,50,500. ಆ್ಯಡ್ ಸರ್ಪ್ಲಸ್ 32,200. 32,200. ಇದೆರಡು ಕೂಡಿಸಿದಾಗ ಎಷ್ಟಾಯಿತು? 1,82,700. ಇದೆರಡು ಕೂಡಿಸ್ಬೇಕು. ಯಾಕೆ ಸರ್ಪ್ಲಸ್ ಆ್ಯಡ್ ಮಾಡಿವಿ? ಪ್ರಾಫಿಟ್ ಆಗಿದೆ. ಪ್ರಾಫಿಟ್ ಆದರೆ ಸರ್ಪ್ಲಸ್ ಅಂತ ಹೇಳ್ತೀವಿ. ಅದೇ ಲಾಸ್ ಆದರೆ ಈ ಕಡೆ ಜಾಸ್ತಿ ಇದೆ, ಈ ಕಡೆ ಕಡಿಮೆ ಇದ್ದರೆ ಡೆಫಿಸಿಟ್ ಅಂತೀವಿ. ಡೆಫಿಸಿಟ್ ಇದ್ದರೆ ಲೆಸ್ ಮಾಡಬೇಕು, ರೈಟ್. ಈಗ ಸರ್ಪ್ಲಸ್ ಆಗಿದೆ, ಆ್ಯಡ್ ಮಾಡಿ. ಈಗ ಮತ್ತೆ ಯಾವುದು ಎಂಟ್ರಿ ಇಲ್ಲ. ಅಸೆಟ್ ಸೈಡಿಂದ ತೊಗೊಂಡಿವಿ ಮತ್ತು ಲಯಬಿಲಿಟೀಸ್ ಸೈಡಿಂದ ತೊಗೊಂಡಿವಿ. ಈಗ ಇದರಲ್ಲಿ ನೋಡ್ಬೇಕು ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಯಾವುದಾದ್ರೆ ಅಸೆಟ್ಸ್ ಅಥವಾ ಲಯಬಿಲಿಟಿ ಇದರಲ್ಲಿ ಬಿಟ್ಟಿವೇನಂತ ನೋಡ್ಬೇಕು. ಸಬ್ಸ್ಕ್ರಿಪ್ಷನ್ ತೊಗೊಂಡಿವಿ, ಎಂಟ್ರೆನ್ಸ್ ಫೀಸ್, ಸೇಲ್ ಆಫ್ ನ್ಯೂಸ್ ಪೇಪರ್, ಸ್ಪೋರ್ಟ್ಸ್ ಮಟೀರಿಯಲ್, ಸ್ಯಾಲರಿ, ಸ್ಪೋರ್ಟ್ಸ್ ಮಟೀರಿಯಲ್ ಆ್ಯಡ್ ಮಾಡ್ಕೊಂಡಿವಿ. ಇನ್ವೆಸ್ಟ್ಮೆಂಟ್ ಇದರಲ್ಲಿ ತೊಗೊಂಡಿಲ್ಲ, ಇಲ್ಲಿ ತೊಗೋಬೇಕು. ಯಾಕಂದರೆ ಅಸೆಟ್ಸ್ ಯಾವ ಸೈಡ್ ಬರ್ತದೆ? ಅಸೆಟ್ ಸೈಡ್. ಇನ್ವೆಸ್ಟ್ಮೆಂಟ್ ಎಷ್ಟಿದೆ? ಇನ್ವೆಸ್ಟ್ಮೆಂಟ್ 15,000. ಇಲ್ಲಿ ಎಷ್ಟು ಅಮೌಂಟ್ ಇಂದಿದೆ ಅಷ್ಟು. ಪೋಸ್ಟೇಜ್ ಅಲ್ಲಿ ಹೋಯ್ತು, ಎಲೆಕ್ಟ್ರಿಸಿಟಿ, ಕೀಪ್ ಅಪ್ ಗ್ರೌಂಡ್ ಅಲ್ಲಿ ಹೋಯ್ತು, ಇಲ್ಲಿ ಬರಲ್ಲ, ರೈಟ್. ಈಗ ಲಾಸ್ಟ್ ಸ್ಟೆಪ್ ಏನಂದರೆ ಅಡ್ಜಸ್ಟ್ಮೆಂಟ್ನಲ್ಲಿ ಏನೇನು ಬಂದಾವೆ ಎಲ್ಲವೂ ಬ್ಯಾಲೆನ್ಸ್ ಶೀಟ್ನಲ್ಲಿ ಬರಲೇಬೇಕು, ರೈಟ್. 1 by 1. ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಫಾರ್ 2021
₹1000. ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್, ಇಲ್ಲಿ ನೋಡ್ರಿ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ನಮಗೆ ಬರಬೇಕಾಗಿದ್ದ ಅಮೌಂಟ್, ರೈಟ್. ಬರಬೇಕಾಗಿದ್ದ ಅಮೌಂಟ್ ನಮಗೆ ಆಸ್ತಿ ಆಗ್ತೈತೆ, ಅದು ಅಸೆಟ್ ಸೈಡ್. ನಾವು ಕೊಡಬೇಕಾಗಿದ್ದ ಅಮೌಂಟ್ ನಮಗೆ ಸಾಲ ಆಗ್ತೈತೆ, ಅದು ಲಯಬಿಲಿಟಿ ಸೈಡ್, ರೈಟ್. ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ 1000 ಇದೆ, ಅದನ್ನು ಅಸೆಟ್ ಸೈಡ್ ತಗೋರಿ, ರೈಟ್. ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಎಷ್ಟಿದೆ? 1000. ಈಗ ಲಯಬಿಲಿಟೀಸ್, ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ನಾವು ಕೊಡಬೇಕಾಗಿದ್ದು ಅಂದರೆ ಸಾಲ, ಎರಡು ಔಟ್ಸ್ಟ್ಯಾಂಡಿಂಗೇ. ಯಾವುದು? ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗೇ, ಸ್ಯಾಲರಿನೂ ಔಟ್ಸ್ಟ್ಯಾಂಡಿಂಗೇ. ಬಟ್ ಔಟ್ಸ್ಟ್ಯಾಂಡಿಂಗ್ ಅಂದ್ರೇನು? ಬಾಕಿ. ಅದು ಬರಬೇಕಾಗಿದ್ದು ಬಾಕಿ, ಇದು ಕೊಡಬೇಕಾಗಿದ್ದು ಬಾಕಿ. ಬರಬೇಕಾಗಿದ್ದು ಬಾಕಿ ಅಸೆಟ್ಸ್, ಕೊಡಬೇಕಾಗಿದ್ದು ಬಾಕಿ ಲಯಬಿಲಿಟೀಸ್, ರೈಟ್. ಲಯಬಿಲಿಟೀಸ್ ಸೈಡ್ ಏನಂತ? ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಎಷ್ಟು? 5000. ನೆಕ್ಸ್ಟ್, ಹಾಫ್ ಆಫ್ ದಿ ಎಂಟ್ರೆನ್ಸ್ ಫೀಸ್ ಆರ್ ಟು ಬಿ ಕ್ಯಾಪಿಟಲೈಸ್. ಈಗ ಕ್ಯಾಪಿಟಲ್ ಫಂಡ್ ಯಾವ ಸೈಡ್ ತೊಗೊಂಡ್ವಿ? ಲಯಬಿಲಿಟಿ ಸೈಡ್. ಕ್ಯಾಪಿಟಲೈಸ್ನು ಲಯಬಿಲಿಟಿ ಸೈಡೇ ಬರ್ತೈತೆ, ರೈಟ್. ಹಾಫ್ ಅಂದರೆ ಅರ್ಧ ಇಲ್ಲಿ ತೊಗೊಂಡ್ವಿ, ಎಂಟ್ರೆನ್ಸ್ ಫೀಸ್ 3000 ಅರ್ಧ, ಉಳ್ಕಿದ್ದ ಅರ್ಧ ಇಲ್ಲಿ ತಗೋರಿ. ಏನಂತ? ಎಂಟ್ರೆನ್ಸ್ ಫೀಸ್, ರೈಟ್. 6000 ಇಂಟು 1/2, ಇಲ್ಲಿ 3000, ಇಲ್ಲಿ ಟೋಟಲ್ 6000. ಲಾಸ್ಟಿಗೆ ಡಿಪ್ರಿಸಿಯೇಟ್ ಸ್ಪೋರ್ಟ್ಸ್ ಮೆಟೀರಿಯಲ್, ಅದನ್ನು ಮೈನಸ್ ಮಾಡಿವಲ್ರಿ, ರೈಟ್. ಕ್ಲಿಯರ್ ಆಯ್ತು ರೀ? ಅಂದರೆ ಇಲ್ಲಿಗೆ ನಮ್ಮ ಪ್ರಾಬ್ಲಮ್ ಕ್ಲೋಸ್ ಆಗ್ತೈತೆ. ನೀವು ಅಸೆಟ್ ಸೈಡ್ ಆದರೆ ಟೋಟಲ್ ಮಾಡಿರಿ ಒಂದೇ ಆನ್ಸರ್ ಬರ್ತೈತೆ, ಲಯಬಿಲಿಟೀಸ್ ಆದರೆ ಟೋಟಲ್ ಮಾಡಿರಿ ಒಂದೇ ಆನ್ಸರ್, 1,90,700, ರೈಟ್. ಇಲ್ಲಿ ಒಂದು ಸೇಮ್ ಆನ್ಸರ್ ಬರಲ್ಲ, ಒಂದು ಕಡೆ ಜಾಸ್ತಿ ಬರ್ತೈತೆ, ಯಾವ ಸೈಡ್ ಕಡಿಮೆ ಬರ್ತೈತೆ? ಒಂದು ವೇಳೆ ಕ್ರೆಡಿಟ್ ಸೈಡ್ ಕಡಿಮೆ ಬಂದರೆ ಸರ್ಪ್ಲಸ್, ಡೆಬಿಟ್ ಸೈಡ್ ಕಡಿಮೆ ಬಂದರೆ ಡೆಫಿಸಿಟ್. ಬಟ್ ಬ್ಯಾಲೆನ್ಸ್ ಶೀಟ್ನಲ್ಲಿ ಕಡಿಮೆ ಬರಲ್ಲ, ಎರಡು ಸೈಡ್ ಸೇಮ್ ಬರಬೇಕು. ಆ ಲಯಬಿಲಿಟೀಸ್ ಎಷ್ಟು ಬಂದಿದೆ ಅಷ್ಟೇ ಅಸೆಟ್ಸ್ ಬರಬೇಕು. ಕ್ಲಿಯರ್ ಆಯ್ತು ರೀ? ರೈಟ್. ಅಂದರೆ ಪ್ರಾಬ್ಲಮ್ ಅರ್ಥ ಆಗಿರ್ಬೋದು. ಒಂದು ವೇಳೆ ಯಾವುದು ಎಂಟ್ರಿ ಅರ್ಥ ಆಗಿಲ್ಲ ನೀವು ಕಾಮೆಂಟ್ ಸೆಕ್ಷನ್ನಲ್ಲಿ ಕೇಳ್ಬೋದು. ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊರಿ, ರೈಟ್. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಡಿಯೋವನ್ನು ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೆ ಧನ್ಯವಾದಗಳು.